ರಾಜ್ಯದಲ್ಲಿ ಮತ್ತೊಂದು ಮಧುಬಲೆ ಪ್ರಕರಣ. ಒಂದು ಕಿಸ್ಗೆ 50,000, ಫೋಟೋ ಡಿಲೀಟ್ಗೆ 50 ಲಕ್ಷ. ಬೆಂಗಳೂರಿನಲ್ಲಿ ನಡೀತಿದೆ ಮತ್ತೊಂದು ಮುತ್ತಿನ ಕಥೆ. ಉದ್ಯಮಿಯೊಬ್ಬರಿಗೆ ಹನಿ ಹಳ್ಳಕ್ಕೆ ಕೆಡವಿದಂತಹ ಚಾಲಾಕಿ. ಒಂದು ಮುತ್ತಿನ ಕಥೆಯ ಬಳಗ ಕಸ್ಟಡಿ ಹಿಂದೆ. ಎಸ್, ಮತ್ತೊಂದು ಹನಿ ಟ್ರ್ಯಾಪ್ ವಿಚಾರ ಬೆಳಕಿಗೆ ಬಂದಿದೆ. ಒಂದು ಕಿಸ್ಗೆ 50,000 ಆದ್ರೆ ಆ ಒಂದು ಫೋಟೋವನ್ನ ಡಿಲೀಟ್ ಮಾಡೋಕೆ 50 ಲಕ್ಷವನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮಧುಬಲೆ ಪ್ರಕರಣ, ಹನಿ ಟ್ರ್ಯಾಪ್ ತುಂಬಾನೇ ಸದ್ದಿನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದಿದೆ ಮತ್ತೊಂದು ಹನಿ ಟ್ರ್ಯಾಪ್ ಕತೆ, ಒಂದು ಮುತ್ತಿನ ಕತೆ. ಉದ್ಯಮಿಯೊಬ್ಬನಿಗೆ ತನ್ನ ಚಾಲಾಕಿತನವನ್ನ ತೋರಿಸಿದಂತಹ ಹುಡುಗಿ. ಹಾಗಾದ್ರೆ ಯಾರವನು? ಆ ಮುತ್ತನ್ನ ತೆಗೆದುಕೊಂಡು ಅವನು ಏನು ಮಾಡ್ದ? ಅವಳು ಯಾರು? ಯಾಕಾಗಿ ಟಾರ್ಗೆಟ್ ಇಟ್ಟಿದ್ದಾಳೆ? ಎಸ್, ಇಲ್ಲಿದೆ ನೋಡಿ ಸ್ಟೋರಿ. ಫ್ರೀ ಸ್ಕೂಲ್ ನಡೆಸುತ್ತಿದ್ದಂತಹ ಚಾಲಾಕಿ ಮಹಿಳೆ ಶ್ರೀದೇವಿಯಿಂದ ಉದ್ಯಮಿ ರಾಕೇಶ್ಗೆ ಹನಿ ಹಾಳ. ಮಕ್ಕಳನ್ನ ಶಾಲೆಗೆ ಬಿಡಲು ಹೋದಾಗ ರಾಕೇಶ್ಗೆ ಮಧು ತೆಕ್ಕೆಗೆ ತೆಗೆದುಕೊಂಡಿದ್ದಾಳೆ. ಶ್ರೀದೇವಿ ರಾಕೇಶ್ ಕ್ರಮೇಣ ಸ್ನೇಹದಿಂದ ಪ್ರೇಮಕ್ಕೆ ತಿರುಗಿದ್ರು. ರಾಕೇಶ್ ಒಂದು ಮುತ್ತು ಚುಂಬಿಸಲು 50,000 ಕೇಳಿದಂತಹ ಶ್ರೀದೇವಿ ಕೇಸ್ ಫೋಟೋವನ್ನ ಕ್ಲಿಕ್ಕಿಸಿದಂತಹ ಹನಿ ಲೇಡಿ ಕೇಸ್ ಫೋಟೋ ಇಟ್ಕೊಂಡು ಮಧುಗಾಳಕ್ಕೆ ಕಿಶೋರ್. ಫೋಟೋ ಡಿಲೀಟ್ ಅಥವಾ ಚಾಟ್ ಡಿಲೀಟ್ ಮಾಡೋಕೆ 1 ಕೋಟಿ ಬೇಡಿಕೆಯನ್ನ ಇಟ್ಟಿದ್ದಾಳೆ. ಅರುಣ್ ಸಾಗರ್ ನೆರವು ಪಡೆದು ಬ್ಲಾಕ್ ಮೇಲ್ ಮಾಡಿದ್ದಾಳೆ. ಬ್ಲಾಕ್ ಮೇಲ್ ನಂತರ ದೂರು ಕೊಟ್ಟಿರುವಂತಹ ಉದ್ಯಮಿ ರಾಕೇಶ್ ನ್ಯಾಯಾಂಗ ಬಂಧನದಲ್ಲಿ. ಅರುಣ್ ಸಾಗರ್ ಮತ್ತು ಕಿಲೇಡಿ ಶ್ರೀದೇವಿ. ಎಸ್, ಫ್ರೀ ಸ್ಕೂಲ್ ಅನ್ನ ನಡೆಸ್ತಾ ಇದ್ಲು ಚಾಲಾಕಿ ಮಹಿಳೆ ಶ್ರೀದೇವಿಯಿಂದ ಉದ್ಯಮಿ ರಾಕೇಶ್ ಹಳ್ಳಕ್ಕೆ ಬೀಳಿಸ್ಕೊಳ್ಬೇಕು ಅಥವಾ ಹಳ್ಳಕ್ಕೆ ಹಾಕಬೇಕು, ತನ್ನ ಗಾಳಕ್ಕೆ ಸಿಕ್ಕಿಸಬೇಕು ಎನ್ನುವಂತಹ ಕಾರಣಕ್ಕಾಗಿ ಶ್ರೀದೇವಿ ಉದ್ಯಮಿ ರಾಕೇಶ್ಗೆ ಹಳ್ಳವನ್ನ ತೋಡ್ತಾಳೆ. ಮಕ್ಕಳನ್ನ ಶಾಲೆಗೆ ಬಿಡೋಕೆ ರಾಕೇಶ್ ಹೋಗ್ತಾನೆ. ಆಗ ಮಧು ತೆಕ್ಕೆಗೆ ತೆಗೆದುಕೊಳ್ತಾಳೆ. ಹಾಗೆ ನಗಾಡ್ತಾ, ಸ್ಮೈಲ್ ಮಾಡ್ತಾ, ಮಾತಾಡ್ತಾ ಸ್ವಲ್ಪವೇ ಮುಂದಕ್ಕೆ ಬರ್ತಾ ಇರ್ತಾಳೆ. ಶ್ರೀದೇವಿ ಹಾಗೂ ರಾಕೇಶ್ ನಡುವೆ ಕ್ರಮೇಣ ಸ್ನೇಹ ಬೆಳೆಯುತ್ತೆ. ಸ್ನೇಹ ಮಾಮೂಲಿಯಾಗಿ ಪ್ರೇಮಕ್ಕೆ ತಿರುಗಿಕೊಳ್ಳುತ್ತೆ. ರಾಕೇಶ್ ಒಂದು ಮುತ್ತು ಚುಂಬಿಸೋಕೆ 50,000 ಕೇಳಿರುವಂತಹ ಶ್ರೀದೇವಿ, ಒಂದು ಮುತ್ತು ಕೊಡಬೇಕು ಅಂತಂದ್ರೆ ನನಗೆ 50,000 ಕೊಡಬೇಕು ಅಂತ ಹೇಳಿ ಆ ಯುವತಿ ಹೇಳ್ತಾಳೆ. ಹಾಗೆ ಫೋಟೋ ಕಿಸ್ ಮಾಡ್ತಾ ಇರೋ ಫೋಟೋವನ್ನ ಆ ಒಂದು ಹನಿ ಲೇಡಿ ಕ್ಲಿಕ್ಕಿಸ್ಕೊಳ್ತಾಳೆ. ಇದೇ ಫೋಟೋವನ್ನ ಇಟ್ಕೊಂಡು ಆತನನ್ನ ತನ್ನ ಗಾಳಕ್ಕೆ ಬೀಳಿಸಿಕೊಳ್ತಾಳೆ ಈ ಒಂದು ಹುಡುಗಿ ಶ್ರೀದೇವಿ ಅನ್ನುವಂಥವಳು. ಫೋಟೋ ಚಾಟ್ ಡಿಲೀಟ್ ಮಾಡಬೇಕು ಅಂತಂದ್ರೆ ನೀನು 1 ಕೋಟಿ ರೂಪಾಯಿ ನನಗೆ ಕೊಡಬೇಕು ಅಂತ ಹೇಳ್ತಾಳೆ. ಅರುಣ್ ಸಾಗರ್ ಎನ್ನುವಂಥವ್ರನ್ನ ನೆರವು ಕೂಡ ಆಕೆ ಪಡೆದುಕೊಳ್ತಾಳೆ. ಹಾಗೆ ಆಕೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡ್ತಾಳೆ. ಬ್ಲ್ಯಾಕ್ ಮೇಲ್ ನಂತರ ದೂರು ಕೊಟ್ಟಿದ್ದಂತಹ ಉದ್ಯಮಿ ರಾಕೇಶ್ ಶಾಕ್ ಆಗಿಬಿಡ್ತಾರೆ. ಯಾಕೆ ಇವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಅವನಿಗೆ ಗೊತ್ತಾಗ್ತಾ ಇರೋದಿಲ್ಲ. ನ್ಯಾಯಾಂಗ ಬಂಧನದಲ್ಲಿ ಅರುಣ್ ಮತ್ತು ಸಾಗರ್ ಹಾಗೂ ಈ ಕಿಲೇಡಿ ಲೇಡಿಯನ್ನ ಸಿಕ್ಕಿಸಾಕ್ತಾನೆ. ಯಾಕಂತಂದ್ರೆ ಅವನು ಅಲ್ಲಿ ಹೋಗಿ ಕೇಸನ್ನ ಕೊಟ್ಟಿರ್ತಾನೆ, FIR ದಾಖಲೆ ಮಾಡ್ತಾನೆ, ದೂರನ್ನ ಕೊಟ್ಟಿರ್ತಾನೆ. ಈಗ ಆ ಒಂದು ವಿಚಾರ ಬಟಾಬಯಲಾಗಿದೆ. ಶ್ರೀದೇವಿ ಅಂತವರು ಸಾಕಷ್ಟು ನಿಮ್ಮ ಅಕ್ಕಪಕ್ಕದಲ್ಲೇ ಇರಬಹುದು. ದಯವಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು.